ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ಫ್ಯಾಮಿಲಿ ರೌಂಡ್ ಇದ್ದು ಈಗಾಗಲೇ ಮನೆಗೆ ಎಲ್ಲಾ ಸ್ಪರ್ಧಿಗಳ ಮನೆಯವರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಮಾಳು ನಿಪುಣಾಳ ಅವರ ಕುಟುಂಬ ಕೂಡ ದೊಡ್ಡ ಮನೆಗೆ ಬಂದಿದೆ. ಮಾಳು ನಿಪುಣಾಳ ಅವರು ಟಾಸ್ಕ್ ಸಲುವಾಗಿ ಡ್ರ್ಯಾಗನ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು. ಅಂತೆಯೇ ಅವರ ಇಬ್ಬರು ಗಂಡು ಮಕ್ಕಳು ಕೂಡ ಈ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ. ಇದನ್ನ ನೋಡಿ ಮಾಳು ಅವರು ಫುಲ್ ಖುಷಿಯಾಗಿದ್ದಾರೆ. ಮಾಳು ನಿಪುಣಾಳ ಅವರು ಈ ಮನೆಯಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ, ಮಾತಾಡಲ್ಲ, ಕಾಣಿಸ್ಕೊಳ್ಳೋದಿಲ್ಲ ಎಂಬ ಆರೋಪ ಇದೆ. ಉತ್ತರ ಕರ್ನಾಟಕದಲ್ಲಿ ಇವರಿಗೆ ಬೆಂಬಲ ಇದೆ ಎಂದು ದೊಡ್ಡ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಎಂಬ ಮಾತು ಕೂಡ ಇದೆ. ಮಾಳು ನಿಪುಣಾಳ ಅವರ ಮಕ್ಕಳು ದೊಡ್ಡ ಮನೆಯಲ್ಲಿ ಬಿಂದಾಸ್ ಆಗಿ ಆಟ ಆಡ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಡಿದ್ದಾರೆ, ಬಾಲ್ ಹಿಡ್ಕೊಂಡು ಓಡಾಡಿದ್ದಾರೆ. ಗಿಲ್ಲಿ ನಟ ಅವರಂತೂ ಮಕ್ಕಳನ್ನ ಆಡಿಸಿದ್ದಾರೆ. ಅಂದ ಹಾಗೆ ಮಾಳು ಪತ್ನಿ ಕೂಡ ಗಾಯಕಿ, ಹೀಗಾಗಿ ಅವರು ಕೂಡ ಮಾಳು ಜೊತೆ ಹಾಡು ಕೂಡ ಹಾಡಿದ್ದಾರೆ. ಮಾಳು ಮಕ್ಕಳು ಬಿಂದಾಸ್ ಆಗಿ ಆಟ ಆಡಿದ್ದಾರೆ. ಅವರು ಯಾವ್ದಕ್ಕೂ ಹೆದರಿಲ್ಲ. ಇದನ್ನ ಕಂಡು ಗಿಲ್ಲಿ ನಟ ಕೂಡ ಸರ್ಪ್ರೈಸ್ ಆಗಿದ್ದಾರೆ. ಏನಣ್ಣ ಇವರು ಯಾವ್ದಕ್ಕೂ ಹೆದರೋದಿಲ್ಲ ಎಂದು ಗಿಲ್ಲಿಯೇ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿ, ಗಿಲ್ಲಿ ನಟ, ಕಾವ್ಯ, ಶೈವ, ಅಶ್ವಿನಿ ಗೌಡ, ಧನುಷ್ ಗೌಡ, ಧ್ರುವಂತ, ಸೂರಜ್, ರಘು ಅವರು ಕುಟುಂಬಸ್ಥರು ಆಗಮಿಸಿದ್ರು. ಆ ವೇಳೆ ಗಿಲ್ಲಿ ನಟನ ಬಗ್ಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ, ಗಿಫ್ಟ್ ಕೂಡ ನೀಡಿದ್ದಾರೆ. ಅಂದ ಹಾಗೆ ಇನ್ನು ಫಿನಾಲಿಗೆ 20 ದಿನಗಳು ಬಾಕಿ ಉಳಿದಿದೆ. ಹೀಗಾಗಿ ಯಾರು ವಿನ್ ಆಗ್ತಾರೆ ಎಂದು ಕಾದು ನೋಡ್ಬೇಕಿದೆ. ಸ್ನೇಹಿತರೆ, ಬಿಗ್ ಬಾಸ್ 12ರಲ್ಲಿ ಫ್ಯಾಮಿಲಿ ರೌಂಡ್ ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.